My dear students, today we will discuss the important concept of motivation in the organization. ಮೋಟಿವೇಶನ್ ಅಂದರೆ ಕನ್ನಡದಲ್ಲಿ ಪ್ರೇರಣೆ ಅಂತೇಳಿ ಕರಿತೇವೆ. ಇಂಗ್ಲೀಷ್ನಲ್ಲಿ ಇನ್ಸ್ಪೈರಿಂಗ್ ಎ ಪರ್ಸನ್, ದಟ್ ಈಸ್ ಮೋಟಿವೇಶನ್. ದಿಸ್ ಮೋಟಿವೇಶನ್ ಈಸ್ ಮೇನ್ಲಿ ರಿಲೇಟೆಡ್ ಟು ದ ಸ್ಟೇಟ್ ಆಫ್ ಮೈಂಡ್. ಒಬ್ಬ ವ್ಯಕ್ತಿಯ ಮನಸ್ಥಿತಿಗೆ ಸೇರಿದಂತಹ ಒಂದು ವಿಷಯ ಇದೆ. ಯಾವುದೇ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಇದೆ, ಅವನಿಗೆ ಪ್ರೋತ್ಸಾಹ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಪರ್ಫಾರ್ಮೆನ್ಸ್ ಕೊಡಲಿಕ್ಕಾಗಲ್ಲ. ಹೌದಲ್ಲ? ಯಾವುದೇ ಒಬ್ಬ ವ್ಯಕ್ತಿಯ ಸಂಪೂರ್ಣ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಬೇಕು ಅಂತಂದರೆ ಅವನಲ್ಲಿರುವಂತಹ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರಬೇಕು. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಇವನು ಹೇಗೆ ಅನ್ನೋದನ್ನು ಇವನ ಫ್ರೆಂಡ್ಸ್ ಯಾರ್ಯಾರು ಅಂತ ನನಗೆ ಹೇಳು, ಇವನು ಯಾರು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಅಂತೇಳಿ. ಇನ್ ದ ಸೆನ್ಸ್, ದ ಸರ್ಕಲ್ which a person has got will influence his state of mind. That will give you the result in the form of performance. ಹಾಗಾಗಿ ಈ ಪ್ರೇರಣೆ ಎನ್ನುವುದು ಸಂಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆಂತಂದ್ರೆ ಸಂಸ್ಥೆಗೆ ಕೆಲವೊಂದು ಗೋಲ್ಗಳಿದೆ. ಆ ಗೋಲ್ಗಳನ್ನು ಅಥವಾ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ತನ್ನ ಸಾಮರ್ಥ್ಯವನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದಾಗ ಅವನಿಗೆ ಮೋಟಿವೇಶನನ್ನು ಮಾಡಬೇಕಾಗತ್ತೆ. ಮೋಟಿವೇಶನ್ ಮಾಡಿದಾಗ ಸಂಪೂರ್ಣ ಪರ್ಫಾರ್ಮೆನ್ಸ್ ಕೊಡ್ತಾನೆ. ಅದರ್ವೈಸ್ ಹಿ ಕಾಂಟ್ ಗಿವ್. ವಿ ವಿಲ್ ಸಿ ವಾಟ್ ಯು ಮೀನ್ ಬೈ ಮೋಟಿವೇಶನ್. ನಾವು ಮೋಟಿವೇಶನ್ ಅಂದರೆ ಏನು? ಇಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ಇನ್ಸ್ಪೈರಿಂಗ್ ಎ ಪರ್ಸನ್ ಟು ವರ್ಕ್ and in order to utilize his complete potential to achieve the organizational objectives. ಸಂಸ್ಥೆಯಲ್ಲಿ ಅವನಿಗೆ ಇರುವಂತಹ ಎಬಿಲಿಟಿಯನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಗುರಿಗಳನ್ನು ಸಾಧಿಸುವಂತೆ ಸಹಾಯ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಮೋಟಿವೇಶನ್ ಅಂತೇಳಿ ನಾವು ಕರಿತೀವಿ. ನಾನಾಗಲೇ ಹೇಳಿದ್ದೆ, ಪರ್ಫಾರ್ಮೆನ್ಸ್ ಸಂಸ್ಥೆಯಲ್ಲಿ ಪಾಸಿಟಿವ್ ಆಗಿತ್ತು ಅಂತ ಹೇಳಿದ್ರೆ ಅವನು ಸಂಸ್ಥೆಯಲ್ಲಿ ಉಳ್ಕೊಳ್ತಾನೆ. ಅದು ನೆಗೆಟಿವ್ ಆಗಿತ್ತು ಅಂತ ಹೇಳಿದ್ರೆ ಸಂಸ್ಥೆಯನ್ನು ಬಿಡ್ತಾನೆ. ಹಾಗಾಗಿ ಅವನ ಎಬಿಲಿಟಿಯಿಂದ ಮಾತ್ರ ಅವನು ಪರ್ಫಾರ್ಮೆನ್ಸ್ ತೋರಿಸ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಸ್ಮಾಲ್ ಫಾರ್ಮುಲಾ ಐ ವಿಲ್ ಶೋ ಯು. ದಿಸ್ ಪರ್ಫಾರ್ಮೆನ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮಗೆ ಎಬಿಲಿಟಿ ಜೊತೆಗೆ ಮೋಟಿವೇಶನ್ ಕೂಡ ಇರಬೇಕು. ಹೌ ಮಚ್ ಮೋಟಿವೇಶನ್ ಯು ಹ್ಯಾವ್, ಯು ಗೆಟ್, ದಟ್ ಮಚ್ ಯುವರ್ ಎಬಿಲಿಟಿ ವಿಲ್ ಗೆಟ್ ಮಲ್ಟಿಪ್ಲೈಡ್ ಆ್ಯಂಡ್ ದಟ್ ವಿಲ್ ಗಿವ್ ಯು ಅಲ್ಟಿಮೇಟ್ ರಿಸಲ್ಟ್ ಇನ್ ದ ಫಾರ್ಮ್ ಆಫ್ ಪರ್ಫಾರ್ಮೆನ್ಸ್. ಅರ್ಥ ಆಗ್ತಿದೆಯಾ? ನಿಮ್ಮ ಜೀವನದಲ್ಲೂ ಕೂಡ ನಿಮಗೆ ಜಾಸ್ತಿ ಪರ್ಫಾರ್ಮೆನ್ಸ್ ನಿಮಗೆ ಬರಬೇಕು, ಸಕಾರಾತ್ಮಕವಾಗಿ ನೀವು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ನಿಮಗೆ ಮೋಟಿವೇಶನ್ ಮಾಡೋರು, ಪ್ರೇರಣೆ ನೀಡುವವರು ನಿಮ್ಮ ಅಕ್ಕಪಕ್ಕ ಇರಲೇಬೇಕಾಗುತ್ತೆ. ವಿ ಆರ್ ಸೀಯಿಂಗ್ ದಿಸ್ ಮೋಟಿವೇಶನ್ ಸ್ಪೆಸಿಫಿಕಲಿ ಟು ದಿ ಆರ್ಗನೈಸೇಷನ್. ಹಾಗಾದರೆ ಈ ಮೋಟಿವೇಶನ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ? ನಾವು ಕಾಮನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೋಟಿವೇಶನಿಂದ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಕಂಪ್ಲೀಟ್ ರಿಸೋರ್ಸಸ್ ಕ್ಯಾನ್ ಬಿ ಯುಟಿಲೈಸ್ ಇನ್ ದ ಆರ್ಗನೈಸೇಷನ್. ಆ್ಯಂಡ್ ದ ಸೆಕೆಂಡ್ ಒನ್, ಅವನು ಸಂಸ್ಥೆಯನ್ನು ಬಿಟ್ಟು ಹೋಗ್ತಾನೆ? ಖಂಡಿತ ಸಂಸ್ಥೆಯನ್ನು ಬಿಟ್ಟು ಹೋಗಲ್ಲ. ಅವನಿಗೆ ಪಾಸಿಟಿವ್ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಹಿ ವಿಲ್ ಸ್ಟೇ ಬ್ಯಾಕ್, ಅಂದರೆ ಎಂಪ್ಲಾಯಿ ಟರ್ನ್ ಓವರ್ ಕಡಿಮೆ ಆಗುತ್ತೆ. ಥರ್ಡ್ ಒನ್, ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾವಾಗ ಅವನಿಗೆ ಕಂಪ್ನೀಲಿ ನನಗೆ ಸ್ಟೇಬಲ್ ಆಗಿರ್ಲಿಕ್ಕೆ ಸಹಾಯ ಆಗುತ್ತೆ, ಸೆಕ್ಯೂರಿಟಿ ಇದೆ, ಸೇಫ್ಟಿ ಇದೆ ಅಂತ ಹೇಳಿದಾಗ ಅವನಲ್ಲಿ ಇರುವಂಥ ಎಫಿಷಿಯನ್ಸಿ, ಅರ್ಧ ಗಂಟೆ ಜಾಸ್ತಿ ಕೆಲಸ ಮಾಡೋದ್ರೆ ಮಾಡ್ತಾನೆ. ದಟ್ ವಿಲ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಎ ಪರ್ಸನ್. ಅವನು ನನ್ನ ಕಂಪ್ನಿ, ನಾನು ಅದಕ್ಕೋಸ್ಕರ ದುಡಿಬೇಕು, ಸೆನ್ಸ್ ಆಫ್ ಬಿಲಾಂಗಿಂಗ್ಸ್ ವಿಲ್ ಡೆವಲಪ್ ಅಲಾಂಗ್ ವಿತ್ ಹಿಸ್ ಪೊಟೆನ್ಷಿಯಲ್. Then it will give you the complete results for achieving the organizational goals. ಎಲ್ಲರೂ ಕೂಡ ಒಟ್ಟಿಗೆ ಸೇರಿದಾಗ ತಮ್ಮ ಗುರಿಗಳತ್ತ ಕೆಲಸಗಳನ್ನು ಮಾಡ್ತಾ ಹೋದಾಗ that will give you the complete results towards achieving the organizational goals. When you give the personal importance for them, he will give the importance in general for the organization. That will increase the overall production in the organization. That is what I discussed.
This will give you the complete utilization of the resources, and secondly ಟರ್ನ್ ಓವರ್ ಕಡಿಮೆ ಆಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನನ್ನವರು, ನಾನು ಇದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತೇಳಿ ಸೆನ್ಸ್ ಆಫ್ ಬಿಲಾಂಗಿಂಗ್ಸ್ ವಿಲ್ ಡೆವಲಪ್, ಆ್ಯಂಡ್ ದಿ ಸಂಸ್ಥೆಗೆ ಬೇಕಾದಂಥ ಸರಿಯಾದ ವ್ಯಕ್ತಿಯನ್ನು ಅಲ್ಲಿ ನೇಮಕ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದು ಸಂಸ್ಥೆಯ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಲಾಸ್ಟ್ ಒನ್, ಇಟ್ ವಿಲ್ ಇನ್ಕ್ರೀಸ್ ದಿ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್. ನಾವು ಈ ಒಂದು ಮೋಟಿವೇಶನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಥಿಯರಿಗಳನ್ನು ಡೆವಲಪ್ ಮಾಡಿದ್ದಾರೆ. ನಾನು ಇವತ್ತು ಮಾಸ್ಲೋಸ್ ನೀಡ್ ಹೈರಾರ್ಕಿ ಅಂದರೆ ಏನು, ಅಬ್ರಾಹಂ ಮಾಸ್ಲೋ ಅಂಥೇಳಿ, ಇವನು ಅಮೇರಿಕದಲ್ಲಿ ಒಬ್ಬ ಸೈಕಾಲಜಿಸ್ಟ್. ಕೆಲವೊಂದು ಹಿಸ್ ಎಕ್ಸ್ಪೀರಿಯನ್ಸ್ ಗೇವ್ ಆರ್ ದ ರಿಸಲ್ಟ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್ ಈಸ್ ಮಾಸ್ಲೋಸ್ ನೀಡ್ ಹೈರಾರ್ಕಿ. ಅಲ್ಲೇನು ಹೇಳಿದರು ಅಂತ ಹೇಳಿದ್ರೆ, ಈ ಒಂದು ಮಾಸ್ಲೋಸ್ ನೀಡ್ ಹೈರಾರ್ಕಿಯಲ್ಲಿ ಸೈಕಲಾಜಿಕಲ್ ಆರ್ ಬೇಸಿಕ್ ನೀಡ್ಸ್ ನಾವು ಏನು ಕರಿತೀವಿ ಇಲ್ಲಿ, ಬೇಸಿಕ್ ನೀಡ್ಸ್ ಅಂತ ಹೇಳಿದ್ರೆ ನಮಗೆ ಊಟ, ತಿಂಡಿ, ವಸತಿ, ಬಟ್ಟೆ, ಇದೆಲ್ಲವೂ ಕೂಡ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನೀಡ್ ಫಾರ್ ಎನಿ ಪರ್ಸನ್ ಇನ್ ದ ಆರ್ಗನೈಸೇಷನ್ ಅಂತೇಳಿ ಹೇಳ್ತಾರೆ. ಅದು ಕೊಟ್ಟಾಗ ಅವನಿಗೆ ಪ್ರೇರಣೆ ಆಗುತ್ತೆ. ದಿಟ್ ವಿಲ್ ಬಿಕಮ್ ಮೋಟಿವೇಶನಲ್ ಫ್ಯಾಕ್ಟರ್ಸ್ ಫಾರ್ ಹಿಮ್. ಆ್ಯಂಡ್ ಹಿ ಸೆಡ್ ಒನ್ಸ್ ದೀಸ್ ನೀಡ್ಸ್ ಆರ್ ಸ್ಯಾಟಿಸ್ಫೈಡ್, ಈ ಒಂದು ಬೇಸಿಕ್ ನೀಡ್ಸ್ ಸ್ಯಾಟಿಸ್ಫೈ ಆದ ನಂತರ ದೆನ್ ಹಿ ವಿಲ್ ಲುಕ್ ಫಾರ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ನೀಡ್ಸ್. ಆ್ಯಂಡ್ ದೀಸ್ ಬೇಸಿಕ್ ನೀಡ್ಸ್ will not become a motivational factors once they are satisfied. ಅದು ಸಿಕ್ಕ ನಂತರ ಅವನಿಗೆ ಯಾವುದೇ ಪ್ರೇರಣೆಯನ್ನು ಅದು ಕೊಡಲ್ಲ. ಅವನಿಗೆ ಪ್ರೇರಣೆ ಕೊಡುವಂಥದ್ದು ನೆಕ್ಸ್ಟ್ ಲೆವೆಲ್ ಆಫ್ ನೀಡ್ಸ್, ಸೇಫ್ಟಿ, ಸೆಕ್ಯೂರಿಟಿ ಅಂತ ಹೇಳಿದ್ರೆ ಅವನಿಗೆ ಭದ್ರತೆ ಇರುವಂತಹ ಒಂದು ಕೆಲಸ, ಜಾಬ್. ಪ್ರೈವೇಟಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವಾಗ ತೆಗಿತಾರೋ ಅಂತ ಭಯ ಇರುತ್ತೆ. ಇಲ್ಲ ಗೌರ್ಮೆಂಟಲ್ಲಿದ್ದಾಗ ಓಕೆ ನನಗೆ ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ ಅಂತೇಳಿ ಫೀಲ್ ಮಾಡ್ಕೊಳ್ತಾನೆ. That is the second stage of the need hierarchy. And third stage, once these two are satisfied, basic and safety and security is satisfied, he look for the society. ಇದನ್ನು ನಿಮಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಈ ಗೌರ್ಮೆಂಟ್ ಟೀಚರ್ಸ್ನ ನೋಡಿ, ಅವರು ರಜೆ ಬಂದಾಗ ಮನೇಲಿ ಇರಲ್ಲ, ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಷನ್ ಅಲ್ಲಿ ಓಡಾಡ್ತಾರೆ. ಯಾಕೆ? ದೇ ವಾಂಟ್ ಟು ಎಕ್ಸ್ಪ್ರೆಸ್, ದೇ ವಾಂಟ್ ಟು ಶೇರ್, ದೇ ವಾಂಟ್ ಟು ಡಿಸ್ಕಸ್, ದೇ ವಾಂಟ್ ಟು ಸ್ಪೆಂಡ್ ಟೈಮ್. ಕೆಲವೊಂದು ತುಂಬ ಎಮರ್ಜೆನ್ಸಿ ಇರುತ್ತೆ, ತುಂಬ ಕಷ್ಟಕಾಲ ಇರುತ್ತೆ, ಆವಾಗ ನಿಮಗೆ ಸಹಾಯಕ್ಕೆ ಬರುವಂಥದ್ದು ಸೊಸೈಟಿ. ಸೊ ಹಿ ಸೆಡ್ ಒನ್ಸ್ ದೀಸ್ ಟೂ ನೀಡ್ಸ್ ಆರ್ ಸ್ಯಾಟಿಸ್ಫೈಡ್, ನೆಕ್ಸ್ಟ್ ದಿ ಸೋಷಿಯಲ್ ನೀಡ್ಸ್ ಅರೈಸಸ್. ಓನ್ಲಿ ಆಫ್ಟರ್ ದೀಸ್ ನೀಡ್ಸ್ ಆರ್ ಸ್ಯಾಟಿಸ್ಫೈಡ್ he will go to the next stage called esteem needs. ಅಂದರೆ ಇದನ್ನು ನಾವು ಈಗೋ ನೀಡ್ಸ್ ಅಂತೇಳಿ ಕೂಡ ಕರಿತೀವಿ. ಅಂದರೆ ನಾನು ಅನ್ನೋದು ಯಾವಾಗ ನಿಮಗೆ ರೆಕಗ್ನಿಷನ್ ಬಂದಾಗ, ನಿಮಗೆ ಪ್ರಮೋಷನ್ ಆದಾಗ, ನಿಮಗೆ ಒಂದು ಪ್ರೆಸ್ಟೀಜ್ ಬರುತ್ತೆ, ಆವಾಗ ನೀವು ಈ ಒಂದು ಈಗೋ ಅನ್ನೋ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ಕೊಳ್ತೀರ. ಹಿ ಎಕ್ಸ್ಪೆಕ್ಟ್ ದೀಸ್ ಥಿಂಗ್ಸ್ ಇನ್ ದಿ ಎಸ್ಟೀಮ್ ನೀಡ್ಸ್. ಈ ಒಂದು ನೀಡ್ಸ್ ಸ್ಯಾಟಿಸ್ಫೈ ಆದ ನಂತರ ಹಿ ವಿಲ್ ಗೋ ಫಾರ್ ದ ಸೆಲ್ಫ್ ಆ್ಯಕ್ಚುಲೈಸೇಷನ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ಎಲ್ಲರೂ ಕೂಡ ಈ ಸ್ಟೇಜ್ನ ರೀಚ್ ಮಾಡಲ್ಲ, ಬಟ್ ಓನ್ಲಿ ಫ್ಯೂ ಪೀಪಲ್ ರೀಚಸ್ ದಿಸ್ ಸ್ಟೇಜ್. ಲೈಕ್ ದೇ ವಾಂಟ್ ಟು ಕ್ರಿಯೇಟ್ ದೇರ್ ಓನ್ ಐಡೆಂಟಿಟಿ ಇನ್ ದ ಸ್ಪೆಸಿಫಿಕ್ ಫೀಲ್ಡ್. ಅದನ್ನು ನಾವು ಸೆಲ್ಫ್ ಆ್ಯಕ್ಚುಲೈಸೇಷನ್ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಕೆಲವೊಬ್ಬರು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಸಚಿನ್ ತೆಂಡೂಲ್ಕರ್, ಇಫ್ ಯು ಸೇ he identified himself in the cricket. A.R. Rahman, he identified himself in the music field. Like this, Lata Mangeshkar, she identified her name in the field of the singing. Like this, if you talk about Modi, the famous political leader, he identified himself in the political field. ಅದನ್ನು ಸೆಲ್ಫ್ ಆ್ಯಕ್ಚುಲೈಸೇಷನ್ ಸ್ಟೇಜ್ ಅಂತ ಹೇಳಿ ಕರೀತೀವಿ. So by this I am stopping today. We will discuss the remaining things in the next class.